ಯಾವಾಗ ನಿಮ್ಮ ಮನಸ್ಫೂರ್ತಿಯಾಗಿ ನೀವು ದೇವ್ರನ್ನ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ನನಗೆ ಕಣ್ಣೀರೇ ಒಳಗಡೆಯಿಂದ ನನಗೆ ದುಃಖ ಬಂದು ಯಾರೂ ಬಂದು ನನ್ನ ಮುಟ್ಟಿದಂಗಾಗಿ ನನಗೆ ನಿಲ್ಲಕ್ಕಾಗಲಿಲ್ಲ. ಆಮೇಲೆ ನನ್ನ ಗಾಡಿಯೆಲ್ಲ ಒಂಥರ ಟಚ್ ಮಾಡಿದಾಗ ಇವಾಗ ಫುಲ್ ಫ್ರೀ ಆಗಿ ಸಂತೋಷವಾಗಿದ್ದೀರಾ. ತಾರಾಗಲೈ ತಟ್ಟಿ ಆಂಡವರ ತುದಿಗೆ ಕಮ್ ಆನ್ ಪ್ರೈಸ್ ಗಾಡ್. ಅವ್ರು ಹೇಳೋ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತು ಅವ್ರಿಗೆ ಬಿಡುಗಡೆ ಬಂದಿದೆ ಅಂತ. ನಾನು ಇಲ್ಲಿ ಬಂದ ಬಾವು ಸಕತ್ತೆ ನಿದ್ದೆ ಬೇಕಾಗಿತ್ತು. ಪ್ರೇರಣೆ ಮಾಡಿದ ತಕ್ಷಣ ಮಾಡ್ಕೊಳ್ಳೋದು. ಓಕೆ ಇದೆಲ್ಲ ಇದು ಸಕತ್ತ ಹಿಂಗಾಗತ್ತಿಲ್ಲ. ತಲೆ ಎಲ್ಲ ಫುಲ್ ನೋವಾ? ಓಕೆ ಅದೆಲ್ಲ 4 ತಿಂಗಳಿಂದ ಅಡ್ಮಿಟ್ ಆಗಿದೆ. ಓಕೆ 4 ದಿವಸದಿಂದ ಅಡ್ಮಿಟ್ ಆಗಿದ್ರಿ ಹಾಸ್ಪಿಟಲ್ ನಲ್ಲಿ? 4 ತಿಂಗಳಿಂದ ಓ ಅಡ್ಮಿಟ್ ಆಗಿದ್ದೀರಿ. ಜಾಗಿದ ಬೆನ್ನಿಂದ ಕುತ್ತಿಗೆಯಿಂದ ತಲೆಗೆ ನಿಳಿಗೆ ರಕ್ತ ಒಬ್ಬನೇ ಒಬ್ಬಕ್ಕೆ ಪ್ರೇ ಮಾಡಿಸ್ತೀವಿ ಮಾಡಿ ದೇವರ ಅದ್ಭುತ ಮಾಡಿ ನಡೆಸ್ತೀವಿ. ಆಮೇಲೆ ಇವಾಗ ಏನು ಟ್ರೈನಿಂಗ್ ಇಲ್ಲ ನಿಮಗೆ ಮೇಲೆ ತಲೆ ಮೇಲೆ ಏನಿಲ್ಲ. ಕರங்களை ತಟ್ಟಿ ಆಂಡವರ ತುದಿಗೆ ದೇವರಿಗೆ ಸ್ತೋತ್ರ ಹೇಳೋಣ. ಓ ಮೈ ಶಿ ವಾಸ್ ಸಫರಿಂಗ್. ಶಿ ವಾಸ್ 4 ತಿಂಗಳ ಅವರು ಆಸ್ಪತ್ರೆಯಲ್ಲಿದ್ದರು. ಆದ್ರೆ ಪ್ರೇಯರ್ ಗೆ ಬಂದಿದ್ದಾರೆ. ದೇವರು ಕಂಪ್ಲೀಟ್ ಬಿಡುಗಡೆ ಕೊಟ್ಟಿದ್ದಾರೆ. ವಿಮೋಚನಕಾಂಡ 14ನೇ ಅಧ್ಯಾಯ 14ನೇ ವಚನ. ನೀನು ಸುಮ್ಮನಿರು, நான் உனக்காக யுத்தத்தை ನಾನು ನಿನಗಾಗಿ ಯುದ್ಧವನ್ನು ಮಾಡುತ್ತೇನೆ. எனக்கு தெரியல என்ன உங்களுடைய பிரச்சனை, ನಿಮ್ಮ ಸಮಸ್ಯೆ ಏನೆಂಬುದಾಗಿ ನನಗೆ ಗೊತ್ತಿಲ್ಲ. ஆண்டவர் சொல்றாரு ಆದರೆ ದೇವರು